ಅದು ಅವಳಲ್ಲ. ಅವಳು ಹಿಂದೆ ನಿಂತು ಅವಳನ್ನ ಸೂತ್ರಧಾರಿ ತರ ಆಟ ಆಡಿಸ್ತಾ ಇರೋ ಈ ಮಹಾನ್ ಮಂತರೆ. ಅಮ್ಮ ಮಗ ದೂರ ಆಗ್ಬಾರ್ದು ಅಂತ ಅನ್ಕೊಂಡ್ರು ನನ್ ರಾಧಿಕೆಯಲ್ಲಿ, ಗಂಡ ಹೆಂಡತಿ ಒಂದಾಗ್ಲೇಬಾರ್ದು ಅಂತ ಪಿತೂರಿ ಮಾಡ್ರು ಇವರೆಲ್ಲಿ? ರಾಧಿಕಾ ಅಂತ ನಿಮ್ಗೇನ್ ಮಾಡಿದ್ಲು? ಹಾ, ಚಿಕ್ಕ ವಯಸ್ಸಿಂದ ರಾಧಿಕಾ ನನಗಿಷ್ಟ ಅಂತ ನಿಮ್ಗೆ ಗೊತ್ತಿಲ್ವಾ? ಇವತ್ ನಾನು ಈ ಲೆವೆಲ್ಗೆ ಇದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣನೇ ಇವಳು. ಇಂಥವಳನ್ನ ನನ್ನಿಂದ ದೂರ ಮಾಡಕ್ ನಿಮ್ಗೆ ಹೇಗ್ ಮನ್ಸ್ ಬಂತು? ಹೇಗ್ ಮನ್ಸ್ ಬಂತು? ಬಿಡು ರಾಧಿಕಾ, ಕೇಳು. ನನ್ ಮನ್ಸಿಗೆ ಎಷ್ಟು ನೋವಾಗ್ತಿದೆ ಗೊತ್ತಾ? ಇವ್ರ ಮೇಲೆ ನಾನು ಎಷ್ಟು ಪ್ರೀತಿ ಇಟ್ಟಿದ್ದೆ, ಆದ್ರೆ ಇವ್ರು ಮಾಡಿರೋ ಮೋಸ ನನ್ನಿಂದ ಸಹಿಸ್ಕೊಳಕ್ಕಾಗ್ತಿಲ್ಲ. ನನ್ ರಾಧಿಕಾನ ಆ ದೇವ್ರು ಬಂದ್ರು ದೂರ ಮಾಡಕ್ಕಾಗಲ್ಲ ಅಂತ ಅನ್ಕೊಂಡಿದ್ದೆ, ಆದ್ರೆ ನನ್ ದೇವ್ರು ಅನ್ಕೊಂಡ್ರು ನೀವೇ ನಮ್ಮಿಬ್ಬರನ್ನ ದೂರ ಮಾಡಕ್ ಪ್ರಯತ್ನ ಪಟ್ಟಿದ್ದು ನನ್ನಿಂದ ಸಹಿಸ್ಕೊಳಕ್ಕಾಗ್ಲಿಲ್ಲ. ನನ್ನ ಹೃದಯ ಮನ್ಸು ಒಡೆದು ಚಿತ್ರ ಆಗೋಯ್ತು. ಚಿರು, ಏನ್ ಮಾತಾಡ್ತಿದ್ಯಾ? ಸ್ವಲ್ಪ ಸಮಾಧಾನದಿಂದ ಇರು. ನನ್ನಿಂದ ಆಗ್ತಾ ಇಲ್ಲ ರಾಧಿಕಾ. ನನ್ನಲ್ಲಿರೋ ನಂಬಿಕೆನೆ ಸತ್ತು ಸರ್ವನಾಶ ಆಗೋಯ್ತು. ಇವರು ನಮ್ಮಮ್ಮನೇ ಅಲ್ಲ, ನಮ್ಮಮ್ಮನೇ ಅಲ್ಲ. ಸಾಕು, ನಿಲ್ಸೋ. ಹೌದು ಕಣ, ನಾನ್ ಹಾಗೆ ಅದ್ಯಾವ್ದನ್ನು ಇಲ್ಲ ಅಂತ ನಾನು ಹೇಳೋದಿಲ್ಲ. ನೀನ್ ಯಾರೋ? ನನಗಿರೋದು ಒಬ್ನೇ ಒಬ್ಬ ಮಗ. ಇವ್ರಮ್ಮನ್ ತರ ನಾನು 5-6 ಮಕ್ಕಳನ್ನ ಹೆತ್ತಿಲ್ಲ ಕಣೋ. ನನಗಿರೋದು ನೀನೊಬ್ನೇ ಚಿರು. ನೀನೇ ನನ್ ಪ್ರಪಂಚ. ನೀನು ಸುಖವಾಗಿರ್ಬೇಕು ಅಂತ ನಾನು ಯಾವತ್ತೂ ಹಾರೈಸ್ತೀನಿ. ನಾನ್ ಮಾತ್ರ ಅಲ್ಲ ಚಿರು, ಪ್ರಪಂಚದಲ್ಲಿರೋ ಎಲ್ಲ ತಾಯಿನೂ ಹಾಗೇನೆ ಅಂದ್ಕೊಳ್ಳೋದು. ಮಗ ಒಂದ್ ವಿಷಯದಲ್ಲಿ ತಪ್ಪು ಮಾಡಿದ್ರೆ ಅದನ್ನ ತಿದ್ದೋಳು ತಾಯಿ ಕಣೋ. ನೀನು ಮಿಕ್ಕಿದ್ದೆಲ್ಲ ಸರಿಯಾಗಿ ಮಾಡಿದ್ಯಾ ಚಿರು, ಆದ್ರೆ ಇವಳನ್ನ ಸೆಲೆಕ್ಟ್ ಮಾಡಿ ನೀನ್ ದೊಡ್ಡ ತಪ್ಪು ಮಾಡಿದ್ಯಾ. ಇವಳು ನಿನಗೋಸ್ಕರ ಹಿಂದೆ ಬಿದ್ದಿದ್ದಾಳೆ ಅಂತ ನೀನ್ ಅನ್ಕೊಂಡಿದ್ಯಾ, ಆದ್ರೆ ಇವಳಕ್ ಬೇಕಾಗಿರೋದು ದುಡ್ಡು ದುಡ್ಡು ದುಡ್ಡು. ದುಡ್ಡಿಗೋಸ್ಕರ ಇವಳು ಏನ್ ಬೇಕಾದ್ರೂ ಮಾಡ್ತಾಳೆ. ನನ್ ಮಗ ದುಡ್ಡಿಗೆ ಆಸೆ ಪಡೋ ಹುಡುಗಿನ ಮದ್ವೆ ಆಗ್ತಾನೆ ಅಂದ್ರೆ ಅದನ್ನ ನನ್ನಿಂದ ಸಹಿಸ್ಕೊಳಕ್ಕಾಗತ್ತಾ, ಒಪ್ಕೊಳಕ್ಕಾಗತ್ತಾ? ರಾಧಿಕನ್ನ ನೀನು ಆಸೆ ಪಡೋ ಹಾಗೆ ನನಗೂ ನನ್ ಮಗನ್ಗೆ ಒಂದು ಒಳ್ಳೆ ಶ್ರೀಮಂತ ಮನೆ ಹುಡುಗಿನ ತಂದು ಮದ್ವೆ ಮಾಡ್ಬೇಕು ಅಂತ ಬೆಟ್ಟದಷ್ಟು ಆಸೆ ಇತ್ತು ಕಣೋ, ಆದ್ರೆ ಅದು ನಡೀಲಿಲ್ಲ. ಆಗ ನನ್ ಮನ್ಸಿಗೆ ಎಷ್ಟು ಆಘಾತ ಆಗಿರ್ಬೇಕು ಅಂತ ಹೇಳು. ನೀನು ಚಿಕ್ಕ ವಯಸ್ಸಿಂದ ಆಸೆ ಪಟ್ಟಿದ್ನಲ್ಲ, ಒಂದು ಇಲ್ಲ ಅಂತ ಹೇಳ್ದೆ ಈಡೇರಿಸಿದ್ದೀನಿ. ಆದ್ರೆ ಇದು ನಿನ್ ಜೀವನಕ್ಕೆ ಸಂಬಂಧಪಟ್ಟಿದ್ದು. ಇಂಥವಳ ಜೊತೆ ಬಾಳೋದಿಕ್ಕೆ ನಿನ್ನ ಹೇಗ್ ಬಿಡಕ್ಕಾಗತ್ತೆ? ಇವಳತ್ರ ಏನಿದೆ ಚಿರು? ಹಣ ಇದ್ಯಾ, ಆಸ್ತಿ ಇದ್ಯಾ, ಒಂದು ಒಳ್ಳೆ ಕೆಲ್ಸ ಆದ್ರೂ ಇದ್ಯಾ? ಅದು ಬೇಡ, ದೊಡ್ಡವ್ರಿಗೆ ಮರ್ಯಾದೆ ಕೊಡಕ್ಕಾದ್ರೂ ಗೊತ್ತಿದ್ಯಾ ಇವಳಿಗೆ? ಇವಳಿಗೆ ಎಷ್ಟು ಧೈರ್ಯ ಇದ್ರೆ ಎಲ್ರ ಮುಂದೆ ನನ್ ಮೇಲೆ ಕೈ ಮಾಡ್ತಾಳೆ. ನಿನ್ನ ಅಮ್ಮನ ಮೇಲೆ ಕೈ ಮಾಡ್ದವಳನ್ನ ನೀನ್ ಮದ್ವೆ ಆಗ್ತೀಯ ಚಿರು? ನನ್ ಮೇಲೆ ಕೈ ಮಾಡ್ದವಳ ಮೇಲೆ ನಿನ್ ಕೋಪ ಇಲ್ವಾ? ನಮ್ಮಮ್ಮನ ಮೇಲೆ ಕೈ ಮಾಡ್ದವಳು ನನಗ್ ಬೇಡ ಅಂತ ಹೇಳ್ಬೇಕಾಗಿತ್ತು. ನೀನ್ ಹೇಳಿದ್ಯಾ? ಹೆತ್ತ ತಾಯಿ ಮೇಲೆ ಇರೋ ಪ್ರೀತಿ ಇಷ್ಟೇನಾ ನಿನಗೆ? ನನ್ ಮೇಲೆ ಪ್ರೀತಿನೇ ಇಲ್ವಾ ಚಿರು? ನನಗೆ ಯಾರು ಬೇಕಾದ್ರೂ ಹೊಡೆದ್ರು ನೀನ್ ನೋಡ್ಕೊಂಡು ನಿಂತಿರ್ತೀಯ. ಅವಳಿಗೆ ಹೊಡಿತಾ ಇದ್ರು ಪರವಾಗಿಲ್ಲ, ಆದ್ರೆ ಅವಳನ್ನೇ ಮದುವೆ ಮಾಡ್ಕೊಂಡು ಬಂದು ನನ್ ಮುಂದೆ ನಿಲ್ಲಿಸ್ತೀಯ. ಇಡೀ ಜನ್ಮ ಅವಳ ಮುಖ ನೋಡ್ಕೊಂಡು ನಾನು ಹೇಗೋ ಇರೋದು. ಇದು ನಿನಗ್ ತಪ್ಪು ಅಂತ ಅನ್ನಿಸ್ಲಿಲ್ವಾ? ನನಗ್ ನೀನೇ ಮುಖ್ಯ ಚಿರು. ನಿನ್ನ ನನ್ನಿಂದ ಯಾರು ದೂರ ಮಾಡಬಾರ್ದು. ಹಾಗೇನಾದ್ರೂ ದೂರ ಮಾಡೋದಾದ್ರೆ ಅದು ಸಾವೇ ಆಗ್ಬೇಕು. ಮನುಷ್ಯರ ಕೈಲಿ ಸಾಧ್ಯ ಇಲ್ಲ. ನೋಡ್ಚಿರು, ನಾನು ಇವಾಗ್ಲೂ ಹೇಳ್ತಾ ಇದ್ದೀನಿ, ನನಗೆ ಇವಳನ್ ಕಂಡ್ರೆ ಇಷ್ಟ ಇಲ್ಲ, ಯಾವತ್ತೂ ಇಷ್ಟ ಆಗಲ್ಲ. ನನಗೆ ರಾಧಿಕಾ ನೆರಳು ಕಂಡ್ರೆ ಮೈಯೆಲ್ಲ ಉರಿಯತ್ತೆ.
ನೀನ್ ನನ್ನ ತಪ್ಪು ತಿಳ್ಕೋಬಾರ್ದು. ನಿನ್ನ ಪ್ರೀತಿಗೆ ನಾನು ವಿಷ ಇಡ್ತೀನಿ ಅಂತ ಗೊತ್ತಾಗ್ಬಾರ್ದು ಅಂತ ನಾನ್ ನಾಟಕ ಆಡಿದ್ದು ನಿಜ. ನನಗೆ ದೀಪಿಕಾ ಇಷ್ಟ ಆಗಿದ್ದಾಳೆ ಚಿರು. ಅವಳು ನಿಜವಾಗ್ಲೂ ನಿನ್ನ ಪ್ರೀತಿಸ್ತಾ ಇದ್ದಾಳೆ. ಆದ್ರೆ ಇವಳು ದುಡ್ಡಿಗೋಸ್ಕರನೇ ಮದುವೆ ಆಗಿದ್ದಾಳೆ. ನಿಜ ಹೇಳ್ಬೇಕು ಅಂದ್ರೆ ನಾನೇ ನಿನ್ನ ಕಾಲರ್ ಹಿಡಿದು ಯಾಕೆ ಅವಳನ್ನ ಮದುವೆ ಆಗಿದ್ಯಾ ಅಂತ ಕೇಳ್ಬೇಕು. ಅಂತದ್ರಲ್ಲಿ ನೀನೇ ಬಂದು ನನ್ನ ಕೇಳ್ತಾ ಇದ್ಯಾ ಅಲ್ವಾ? ಏಯ್ ರಾಧಿಕಾ, ನೀನ್ ಅನ್ಕೊಂಡಿದ್ದನ್ನ ಸಾಧಿಸ್ಬಿಟ್ಟೆ ಅಲ್ವಾ? ನನ್ನನ್ನ ನನ್ನ ಮಗನಿಂದ ದೂರ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಎಲ್ಲ ನಿನ್ ಪ್ಲಾನ್ ಪ್ರಕಾರನೇ ನಡೀತಾ ಇದೆ. ಈಗ ಈಗ ನಿನ್ಗೆ ಹಾಲು ಕುಡ್ದಷ್ಟು ಸಂತೋಷ ಆಗಿರ್ಬೇಕಲ್ವಾ? ನೋಡಿ, ನನ್ ರಾಧಿಕನ್ ಬಗ್ಗೆ ಕೆಟ್ಟ ಮಾತಾಡೋ ಯೋಗ್ಯತೆನೂ ಇಲ್ಲ ನಿಮ್ಗೆ. ಅವಳು ಶುದ್ಧ ಚಿನ್ನ. ಅವಳ ಮುಂದೆ ಅವಳ ಕಾಲಿನ ಧೂಳಿಗೂ ಸಮ ಇಲ್ಲ ನೀವು. ಓ, ಆ ಲೆವೆಲ್ಗೆ ನಿನ್ನ ಮೋಡಿ ಮಾಡ್ಬಿಟ್ಟಿದ್ದಾಳೆ ಅಲ್ವಾ? ಒಂದಲ್ಲ ಒಂದಿನ ಅವಳು ಏನಂತ ನಿನಗೆ ಅರ್ಥ ಆಗತ್ತೆ ಚಿರು. ಆಗ ಆಗ ನಿನಗೆ ಈ ಅಮ್ಮನ ಪ್ರೀತಿ ಅರ್ಥ ಆಗತ್ತೆ. 9 ತಿಂಗಳು ಹೊತ್ತು ಹೆತ್ತ ತಾಯಿಗಿಂತ ನಿನ್ನೆ ಮೊನ್ನೆ ಬಂದ ಈ ಫ್ರಾಡೇ ನಿನಗೆ ಹೆಚ್ಚಾಗ್ಬಿಟ್ಲಾ? ಬೇಡ ಚಿರು, ನಾನು ಈಗ್ಲೂ ಹೇಳ್ತಾ ಇದ್ದೀನಿ, ಇವಳ ಇಲ್ಲಿಗೆ ಬಿಟ್ಬಿಡು. ಇವಳು ನಿನ್ ಹಿಂದೆ ಬಿದ್ದಿರೋದು ನಮ್ಮ ಹತ್ರ ಇರೋ ಹಣ, ಆಸ್ತಿ, ಕಾರು, ಬಂಗ್ಲೆಗೋಸ್ಕರ. ಅವಳಿಗೆ ಅವಳ ಕುಟುಂಬ ಮಾತ್ರ ಮುಖ್ಯ. ನಿನ್ನ ಹತ್ರ ದುಡ್ಡಿಲ್ಲ ಅಂತ ಅನ್ಕೋ, ಅವಳು ನಿನ್ಗೆ ಮರ್ಯಾದೆನೇ ಕೊಡೋದಿಲ್ಲ. ಇವಳಗ್ ಮಾತ್ರ ಅಲ್ಲ ಚಿರು, ಇವಳ ಕುಟುಂಬಕ್ಕೂ ಇದೇ ಬುದ್ಧಿ ಇರೋದು. ಇವಳ ತಂಗಿ ಗಮ್ಯ ಯಾವ್ದೋ ಶ್ರೀಮಂತ ಹುಡುಗನ್ನ ಬುಟ್ಟಿಗೆ ಹಾಕೊಂಡು ಮದ್ವೆಗ್ ಮುಂಚೆನೆ ಪ್ರೆಗ್ನೆಂಟ್ ಆಗಿ ಅದೇ ನೆಪ ಇಟ್ಕೊಂಡು ಮದ್ವೆ ಮಾಡ್ಕೊಂಡು ಸೆಟ್ಲ್ ಆದ್ಲು. ಇವಳ ತಮ್ಮ ಕಲ್ಕಿ ಅವ್ನ್ ಯಾರ ಹಿಂದೆ ಸುತ್ತುತ್ತಾ ಇದ್ದಾನೆ ಗೊತ್ತಾ? ಆ ಪಂಕಜಮ್ಮನ್ ಮಗಳು ಶಾಲಿನಿ ಹಿಂದೆ ಸುತ್ತುತ್ತಾ ಇದ್ದಾನೆ. ಅವಳನ್ನ ಮದ್ವೆ ಆಗಿ ಅವ್ರ ಆಸ್ತಿನೆಲ್ಲ ಕಬಳಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾನೆ. ಯಾಕೆ? ಇವ್ರು ಯಾರಿಗೂ ಬಡವ್ರ ಮಕ್ಳು ಕಣ್ಣು ಕಾಣಿಸಲ್ವಾ? ಇವಳೀಗ ನಿನ್ನ ಬುಟ್ಟಿಗೆ ಹಾಕೊಂಡಿದ್ದಾಳೆ. ಆಮೇಲೆ ಇವಳ ತಂಗಿ ರಮ್ಯಾ, ಆಮೇಲೆ ಇನ್ನೊಬ್ಳು ಆ ಚಿಕ್ಕ ಹುಡುಗಿ ಇದ್ದಾಳಲ್ಲ. ನನಗೆ ನಿಮ್ ಮಾತು ಕೇಳಕ್ಕೆ ಅಸಹ್ಯ ಅನಿಸ್ತಾ ಇದೆ. ನೀವ್ ಹೇಳ್ದಾಗೆ ರಾಧಿಕಾ ದುಡ್ಡಿಗೆ ಆಸೆ ಪಡೋಳಲ್ಲ, ಪ್ರೀತಿಗೆ ಆಸೆ ಪಡೋಳು, ಒಳ್ಳೆ ಮನ್ಸಿಗೆ ಆಸೆ ಪಡೋಳು. ಹಣ ನೋಡೋಳಲ್ಲ, ಗುಣ ನೋಡೋಳು. ಅವಳ ಬಗ್ಗೆ ಮಾತಾಡಕ್ ಯಾರಿಗೂ ಯೋಗ್ಯತೆ ಇಲ್ಲ. ಪ್ರಜ್ಜು, ಏನಿದೆಲ್ಲ? ನೀನ್ ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಹೀಗೆ ಮಾತಾಡ್ತಾ ಇದೀಯಾ? ನೋಡು, ನೀನು ತಪ್ಪು ಮೇಲೆ ತಪ್ಪು ಮಾಡ್ತಾ ಇದೀಯಾ. ನೀನು ರಾಧಿಕಾ ಬಗ್ಗೆ ಕೆಟ್ಟದಾಗಿ ಮಾತಾಡೋದನ್ನ ನನ್ನಿಂದನೂ ಸಹಿಸೋಕ್ಕಾಗೋದಿಲ್ಲ. ನಾನ್ ಹೇಳೋದೇ ಸತ್ಯ ರೀ. ಸತ್ಯನ ಎಷ್ಟ್ ಸಲ ಅದು ಸುಳ್ಳು ಅಂತ ಹೇಳಿದ್ರೆ ಸುಳ್ಳು ಆಗೋದಿಲ್ಲ. ಇವಳು ದುಡ್ಡಿಗೋಸ್ಕರನೇ ಆಸೆ ಪಡ್ತಾ ಇರೋದು. ಇವಳು ದುಡ್ಡಿಗೋಸ್ಕರನೇ ಚಿರುನ ಮದುವೆ ಆಗಿರೋದು. ಇಲ್ಲ 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 ಇಲ್ಲ, ನನ್ ರಾಧಿಕಾ ಅಂತೇಳಲ್ಲ. ಅವಳ ಬಗ್ಗೆ ಇನ್ನೊಂದು ಮಾತಾಡಿದ್ರು ನಾನ್ ಸುಮ್ಮನೆ ಇರಲ್ಲ. ನೋಡಿ, ನಿಮ್ ಬಿಸ್ನೆಸ್ನ ಎಲ್ಲ ಡಾಕ್ಯುಮೆಂಟ್ಸ್ನು ತಂದು ಎಸ್ತಿದ್ದೀನಿ. ಇವಾಗ ನಾನೊಬ್ಬ ಸಾಮಾನ್ಯ ಮನುಷ್ಯ.